ಒಬ್ಬ ವ್ಯಕ್ತಿಯನ್ನ ನಾವು ಯಾವ ಥರ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ವೋ ಅದೇ ಥರ ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಹ ನಾವು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅರ್ಜುನ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಅರ್ಜುನನ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಕೇಳಿದ್ವಿ. ನಿಜ, ಅರ್ಜುನ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾಕಾಲ ನಮ್ಮ ಜೊತೆ ಇರ್ತಾನೆ. ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೇ ಮಾತು ಹೇಳ್ತಾನೆ, ಏನಂತಂದರೆ ಅರ್ಜುನನಂತಹ ಆನೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಇರಲಿಲ್ಲ, ಮುಂದೆ ಇರೋದಕ್ಕೂ ಸಹ ಸಾಧ್ಯ ಇಲ್ಲ ಅಂತ. ಸ್ನೇಹಿತರೆ, ಅರ್ಜುನ ಕ್ಯಾಪ್ಟನ್ಗೆ ಕ್ಯಾಪ್ಟನ್ ಅಂತವನು. ಹಾಗೆ 750 kg ಅಂಬಾರಿಯನ್ನು ತನ್ನ ಬೆನ್ನ ಮೇಲೆ ಹೊತ್ತು ಸಾಗುತ್ತಾ ಇರಬೇಕಾದ್ರೆ ಅರ್ಜುನನ ಗಜ ಗಾಂಭೀರ್ಯಕ್ಕೆ ಸೋಲದೇ ಇರತಕ್ಕಂಥ ಮನಸ್ಸುಗಳು ಯಾರೂ ಸಹ ಇರೋದಿಲ್ಲ. ಅಂಬಾರಿ ಅಂತಂದರೆ ಅರ್ಜುನ, ಅರ್ಜುನ ಅಂತಂದರೆ ಅಂಬಾರಿ. ಇಂದಿನ ಅಂಬಾರಿ ಆನೆಗಳಾದ ದ್ರೋಣ ಮತ್ತು ಬಲರಾಮ. ದ್ರೋಣನಷ್ಟೇ ಗಾಂಭೀರ್ಯತೆ ಇತ್ತು, ಹಾಗೆ ಬಲರಾಮನಿಗಿಂತ ಮಹಾಬಲಶಾಲಿಯಾಗಿದ್ದ ಈ ಅರ್ಜುನ, ಮಹಾಭಾರತದ ಮಹಾಪರಾಕ್ರಮಿಯಾಗಿದ್ದ ಅರ್ಜುನನಷ್ಟೇ ಮಹಾಪರಾಕ್ರಮಿ ನಮ್ಮ ಈ ಅರ್ಜುನ. ಸ್ನೇಹಿತರೆ, ಅರ್ಜುನನೊಬ್ಬನಿದ್ದರೆ ಅರಣ್ಯ ಇಲಾಖೆಗಂತೂ 10 ಆನೆಗಳ ಬಲ. ಅಂದರೆ ಎಷ್ಟೇ ದೊಡ್ಡ ಪುಂಡಾನೆಯನ್ನು ಸೆರೆ ಹಿಡಿಯಬೇಕಾದ್ರೆ ಅಥವಾ ಎಷ್ಟೇ ದೊಡ್ಡ ಹುಲಿ ಕಾರ್ಯಾಚರಣೆಯಲ್ಲಿ ಅರ್ಜುನನು ಅರಣ್ಯ ಇಲಾಖೆ ಜೊತೆ ಇದ್ದರೆ ಅಲ್ಲಿ ಗೆಲುವು ಅನ್ನೋದು ಶತಸಿದ್ಧ. ಹಾಗೆ ಎಷ್ಟೇ ದೊಡ್ಡ ಬಲಶಾಲಿ ಆದರೂ ಸಹ ಕೆಲವೊಮ್ಮೆ ವಿಧಿ ಆಟದ ಮುಂದೆ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ಇದೆ ಪ್ರಕೃತಿಯ ನಿಯಮ. ಡಿಸೆಂಬರ್ 4, 2:30 ಸಮಯದಲ್ಲಿ ಸಕಲೇಶ್ವರದ ಹತ್ರ ಒಂದು ಪುಂಡಾನೆಯನ್ನು ಸೆರೆ ಹಿಡಿಬೇಕಾದ್ರೆ ಅರ್ಜುನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಉಳಿದ ಆನೆಗಳ ಪ್ರಾಣವನ್ನು ಉಳಿಸ್ತಾನೆ. ಸ್ನೇಹಿತರೆ, ಅರ್ಜುನ ಅಂಬಾರಿ ಅಂತಂದರೆ ಅರ್ಜುನ, ಅರ್ಜುನ ಅಂತಂದರೆ ಅಂಬಾರಿ. ನನಗಂತೂ ಒಂದು ವಿಷಯ, ಅರ್ಜುನನನ್ನು ಒಮ್ಮೆಯಾದರೂ ಭೇಟಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಸೊ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಅರ್ಜುನನ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ. ಆದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅರ್ಜುನನ ಬಗ್ಗೆ ಮಾತಾಡೋಷ್ಟು ಧೈರ್ಯ ನನಗೆ ಇರಲಿಲ್ಲ. ಆ ಕಾರಣದಿಂದ ಪದೇ ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದೆ. ಫೈನಲಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅರ್ಜುನನ ಬಗ್ಗೆ ನಿಮಗೆ ತಿಳಿಯದ ಅನೇಕ ರಹಸ್ಯಗಳ ಬಗ್ಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ, 100% ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಗಜ ಗಾಂಭೀರ್ಯಕ್ಕೆ ಹೆಸರಾಗಿದ್ದ ಅರ್ಜುನ ಹುಟ್ಟಿದ್ದು 1958. ಇದಾದ 10 ವರ್ಷಗಳ ನಂತರ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಕೆಡ್ಡದ ಮುಖಾಂತರ ಅರ್ಜುನನ ಸೆರೆ ಹಿಡಿತಾರೆ. ಸೆರೆ ಸಿಕ್ಕ ಸಂದರ್ಭದಲ್ಲಿ ಅರ್ಜುನನ ವಯಸ್ಸು 10 ವರ್ಷ. ಹಾಗೆ ಅವನ ಎತ್ತರ 6 ಅಡಿ 4 ಇಂಚು. ಸ್ನೇಹಿತರೆ, 1968ರಲ್ಲಿ ಅರ್ಜುನನನ್ನ ಕೆಡ್ಡ ಆಪರೇಷನ್ ಮುಖಾಂತರ ಸೆರೆ ಹಿಡಿದ ನಂತರ ನೇರವಾಗಿ ಬಲ್ಲೆ ಆನೆ ಶಿಬಿರಕ್ಕೆ ತಂದು ಅಲ್ಲಿ ಅರ್ಜುನನಿಗೆ ತರಬೇತಿಯನ್ನ ನೀಡ್ತಾರೆ. ನೋಡುತ್ತಿದ್ದಂತೆ ಅರ್ಜುನ ಮಹಾನ್ ದೈತ್ಯಾಕಾರವಾಗಿ ಬೆಳೀತಾನೆ. ಅರ್ಜುನನ ಎತ್ತರ 9 ಅಡಿ 8 ಇಂಚು. ಹಾಗೆ ಅವನ ತೂಕ ಬರೋಬ್ಬರಿ 5800 kg. ಮತ್ತೆ ಅರ್ಜುನನ ಉದ್ದ 12 ಅಡಿ 3 ಇಂಚುಗಳು. ಯಾವಾಗ ಅರ್ಜುನ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದ್ನೋ ಅಲ್ಲಿ ಅರಣ್ಯ ಇಲಾಖೆಗೆ ಒಂದು ಉಪಾಯ ಬರುತ್ತೆ, ಅರ್ಜುನನನ್ನ ಮೈಸೂರು ದಸರಾದಲ್ಲಿ ಭಾಗವಹಿಸುವಂತೆ ಮಾಡೋದು. ಹಾಗೆ ಇದೇ ಒಂದು ಕಾರಣಕ್ಕಾಗಿ 1990ರಲ್ಲಿ ಅರ್ಜುನ ಮೊದಲ ಬಾರಿಗೆ ಮೈಸೂರು ದಸರಾದಲ್ಲಿ ಭಾಗವಹಿಸಿ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರನಾಗ್ತಾನೆ. 1996ರಲ್ಲಿ ಒಂದು ಕೊಲೆಗಾರ ಅಂತಕ್ಕಂಥ ಒಂದು ಅಪವಾದ ಬರುತ್ತೆ. ಆ ಒಂದು ಘಟನೆ ಏನು ಅಂತಂದ್ರೆ 1996ರ ದಸರಾ ಸಮಯದಲ್ಲಿ ಅರ್ಜುನ ಮತ್ತೆ ಬಹದ್ದೂರ್ ಅಂತಕ್ಕಂಥ ಆನೆಗಳಿಗೆ ಸ್ನಾನ ಮಾಡಿಸಲು ಒಮ್ಮೆ ಈ ಒಂದು ಕಾರಂಜಿ ಕೆರೆಗೆ ಕರೆದುಕೊಂಡು ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಬಹದ್ದೂರ್ ಆನೆಯ ಮಾವುತ ಆಗಿದ್ದ ಅಣ್ಣಯ್ಯ ಬೈ ಚಾನ್ಸ್ ಆಗಿ ಆ ಒಂದು ಆನೆಯ ಮೇಲಿಂದ ಕೆಳಗಡೆ ಬಿದ್ದು ಸಾವನ್ನಪ್ತಾರೆ. ಆ ಒಂದು ಸಮಯದಲ್ಲಿ ಅರ್ಜುನ ಅಲ್ಲಿದ್ದ ಮಾತ್ರಕ್ಕೆ ಅರ್ಜುನ ಆ ಒಂದು ಬಹದ್ದೂರ್ ಆನೆಯ ಮಾವುತನನ್ನ ಕೊಂದಿದ್ದಾನೆ ಅಂತ ಇಲ್ಲ ಸಲ್ಲದ ಒಂದು ಆರೋಪವನ್ನ ಅರ್ಜುನನ ಮೇಲೆ ಮಾಡ್ತಾರೆ. ಅಲ್ಲಿಂದ ಕೆಲವೊಂದು ವರ್ಷಗಳ ಕಾಲ ಅರ್ಜುನ ಆ ಒಂದು ದಸರಾದಲ್ಲಿ ಭಾಗವಹಿಸಲಿಲ್ಲ.
ಸ್ನೇಹಿತರೆ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊರ್ತಕ್ಕಂಥ ಕೆಲಸವನ್ನು ದ್ರೋಣ ಮತ್ತು ಬಲರಾಮ ಮಾಡ್ತಾರೆ. ಸೊ ಇಲ್ಲಿ ಯಾವಾಗ ದ್ರೋಣ ಮರಣ ಹೊಂದಿದ ನಂತರ ಬಲರಾಮನಿಗೆ ಅಂಬಾರಿ ಹೊರ್ತಕ್ಕಂಥ ಜವಾಬ್ದಾರಿಯನ್ನು ನೀಡ್ತಾರೆ. ಇಲ್ಲಿ ಬಲರಾಮ ಸತತವಾಗಿ 14 ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ಸೈ ಅನ್ಸ್ಕೊಳ್ತಾನೆ. ಸ್ನೇಹಿತರೆ 2012ರಲ್ಲಿ ಬಲರಾಮನಿಗೆ ವಯಸ್ಸಾದ ಕಾರಣ ಯಾವ ಆನೆಗೆ ಅಂಬಾರಿಯನ್ನು ಹೊರ್ತಕ್ಕಂಥ ಜವಾಬ್ದಾರಿ ನೀಡಬೇಕು ಅಂತ ಅರಣ್ಯ ಇಲಾಖೆ ಗೊಂದಲದಲ್ಲಿರುತ್ತದೆ. ಆ ಒಂದು ಸಮಯದಲ್ಲಿ ಅರ್ಜುನನ ಮೇಲೆ ನಂಬಿಕೆ ಇಟ್ಟ ಕೆಲವೊಂದು ಅಧಿಕಾರಿಗಳು ಅರ್ಜುನನಿಗೆ ಅಂಬಾರಿ ಹೊರಿಸ್ತಕ್ಕಂಥ ಜವಾಬ್ದಾರಿ ನೀಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ಹಲವಾರು ಜನ ಅರ್ಜುನ ಕೊಲೆಗಾರ ಅಂತವನಿಗೆ ಅಂಬಾರಿ ಹೊರ್ತಕ್ಕಂಥ ಪುಣ್ಯದ ಕೆಲಸ ಕೊಡೋದು ಬೇಡ ಅಂತ ಕೆಲವರು ಆರ್ಗ್ಯೂ ಮಾಡ್ತಾರೆ. ಹಾಗೆ ಅರಣ್ಯ ಇಲಾಖೆ ಒಂದು ನಿರ್ಧಾರ ಮಾಡುತ್ತೆ. ಅದೇನಂತಂದ್ರೆ ಬಲರಾಮ ಮತ್ತೆ ಅರ್ಜುನನನ್ನ ಪರೀಕ್ಷೆ ಮಾಡೋದು. ಇದರ ಅರ್ಥ ಏನು ಅಂತಂದ್ರೆ ಇಬ್ಬರ ಹೆಗಲ ಮೇಲೆ ಸುಮಾರು 900 kg ತೂಕದ ಮರಳು ಮೂಟೆಯನ್ನು ಹಾಕಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದ ಕಡೆ ಹೋಗುವಂತೆ ಮಾಡ್ತಾರೆ. ಈ ಒಂದು ಕಾಂಪಿಟೇಷನ್ ಅಲ್ಲಿ ಅರ್ಜುನ ಆ ಒಂದು ಸಮಯವನ್ನು ಬಲರಾಮನಿಗಿಂತ 25 ನಿಮಿಷ ಮುಂಚೆ ಪೂರ್ಣಗೊಳಿಸ್ತಾನೆ. ಸ್ನೇಹಿತರೆ ಇದಾದ ನಂತರ ಅರ್ಜುನ 2012ರಿಂದ ಸತತವಾಗಿ 8 ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ಅಂಬಾರಿಗೆ ಅರ್ಜುನನಷ್ಟು ಸೂಟೇಬಲ್ ಆನೆ ಯಾವುದೂ ಇಲ್ಲ ಅಂತ ಪ್ರೂವ್ ಮಾಡ್ತಾನೆ. ಇದಾದ ನಂತರ ಅರ್ಜುನನಿಗೆ 60 ವರ್ಷ ಆಗುತ್ತೆ. 60 ವರ್ಷ ಆದ ಮೇಲೆ ಯಾವುದೇ ಆನೆಗೆ ಭಾರ ಹೊರ್ತಕ್ಕಂಥ ಕೆಲಸಗಳನ್ನ ನೀಡಬಾರ್ದು ಅಂತ ನ್ಯಾಯಾಲಯ ಆದೇಶವನ್ನು ಹೊರಡಿಸುತ್ತೆ. ಈಗ ಅರಣ್ಯ ಇಲಾಖೆ ಏನು ಮಾಡುತ್ತೆ ಅಂತಂದ್ರೆ ನ್ಯಾಯಾಲಯದ ಆದೇಶವನ್ನು ಪರಿಗಣಿಸಿ ಅರ್ಜುನನಿಗೆ ಅಂಬಾರಿ ಹೊರ್ತಕ್ಕಂಥ ಕೆಲಸದಿಂದ ನಿವೃತ್ತಿಯನ್ನ ಕೊಡ್ತಾರೆ. ಅರ್ಜುನ ಮೈಸೂರು ದಸರಾದಲ್ಲಿ 20 ವರ್ಷಗಳಿಗಿಂತ ಅಧಿಕ ಬಾರಿ ಭಾಗವಹಿಸ್ತಾನೆ. ಯಾವಾಗ ಇಲ್ಲಿ ಅರ್ಜುನ ಅಂಬಾರಿ ಹೊರ್ತಕ್ಕಂಥ ಜವಾಬ್ದಾರಿಯಿಂದ ನಿವೃತ್ತಿ ಆಗ್ತಾನೋ ತುಂಬ ಜನ ಅರ್ಜುನ ಮೈಸೂರು ದಸರಾದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾರೆ. ಆ ಒಂದು ಕಾರಣದಿಂದ ಅರ್ಜುನನ ಮತ್ತೆ ಅರಣ್ಯ ಇಲಾಖೆ ದಸರಾಗೆ ನಿಶಾನೆ ಆನೆಯಾಗಿ ಕರೆದುಕೊಂಡು ಬರುತ್ತೆ. ಇಲ್ಲಿ ಅರ್ಜುನ ಎಷ್ಟೇ ಒಂದು ದೊಡ್ಡ ಸಾಹಸ ಕಾರ್ಯಗಳಲ್ಲಿ ಪಾಲ್ಗೊಂಡರೂ ಸಹ ಅಭಿಮನ್ಯು ಅದೇ ರೀತಿಯಾಗಿ ಇಲ್ಲಿ ಅರ್ಜುನನ ವಿಚಾರಗಳು ಹೊರಗಡೆ ಬರಲಿಲ್ಲ. ಯಾಕೆ ಅಂತಂದರೆ ಈಗ ಅರ್ಜುನನಿಗೆ 65 ವರ್ಷ ವಯಸ್ಸಾಗಿತ್ತು. ಆದರೆ ಅಭಿಮನ್ಯುಗೆ ಕಂಪೇರ್ ಮಾಡಿದ್ರೆ 8 ವರ್ಷ ಅರ್ಜುನ ಇಲ್ಲಿ ದೊಡ್ಡವನು. ಆ ಕಾರಣದಿಂದ ಸ್ವಲ್ಪ ವಯಸ್ಸಾಗಿತ್ತು ಅಂದ್ಕೊಳ್ಳಿ. ಅರ್ಜುನ ಆಕಾರದಲ್ಲಿ ಅಭಿಮನ್ಯುಗಿಂತ ಸ್ಟ್ರಾಂಗ್ ಇದ್ರೂ ಸಹ 10 ವರ್ಷಗಳ ಹಿಂದೆ ಅರ್ಜುನ ಮಾಡಿರ್ತಕ್ಕಂಥ ಈ ಯಶಸ್ವಿ ಕಾರ್ಯಾಚರಣೆಗಳನ್ನು ನಾವು ನೋಡಿದಾಗ ಪ್ರತಿಯೊಬ್ಬರಿಗೂ ಸಹ ಅರ್ಥ ಆಗುತ್ತೆ. ಇಷ್ಟೊಂದು ದೊಡ್ಡ ಸಾಹಸಗಳನ್ನು ಮಾಡಿದ ಅರ್ಜುನ ಡಿಸೆಂಬರ್ 4 2:30 ಸಮಯದಲ್ಲಿ ಹಾಸನದ ಸಕಲೇಶ್ವರ ಸಮೀಪ ಒಂದು ಪುಂಡಾನೆಯನ್ನು ಸೆರೆ ಹಿಡಿತಕ್ಕಂಥ ಒಂದು ಕೆಲಸ ಮಾಡಬೇಕಾಗುತ್ತೆ. ಆ ಒಂದು ಕಾರ್ಯಾಚರಣೆಯಲ್ಲಿ ಅರ್ಜುನ, ಭೀಮ, ಸುಗ್ರೀವ, ಪ್ರಶಾಂತ ಇನ್ನೂ ಕೆಲವು ಆನೆಗಳು ಭಾಗವಹಿಸುತ್ತೆ. ಈ ಒಂದು ಸಮಯದಲ್ಲಿ ಸಂಭವಿಸಿದ ಒಂದು ಆಕಸ್ಮಿಕ ಘಟನೆಯಿಂದ ಅರ್ಜುನ ತನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಅರ್ಜುನ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾಕಾಲ ನಮ್ಮ ಜೊತೆ ಇರ್ತಾನೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.